ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೈಸೂರಿನ ಹುಡುಗಿ ಸಂಗೀತ. ಫ್ರೆಂಡ್ಸ್, ಸ್ನೇಹ ಅಂದರೆ ಏನು ಹೇಳಿ? ಬರೀ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅವರಿಬ್ಬರು ಫ್ರೆಂಡ್ಸ್ ಆಗೋದಷ್ಟೇ ಅಲ್ಲ, ಜೊತೆಗೆ ಅವರವರ ಫ್ಯಾಮಿಲಿಲೂ ಕೂಡ ಒಳ್ಳೆ ಸ್ನೇಹ ಇರುತ್ತೆ. ಆ ಸ್ನೇಹ ಗಂಡ ಹೆಂಡತಿ ಸ್ನೇಹ ಆಗಿರ್ಬೋದು, ಅಪ್ಪ ಮಗಳ ಸ್ನೇಹ ಆಗಿರ್ಬೋದು, ಅಮ್ಮ ಮಗಳ ಸ್ನೇಹ ಆಗಿರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ಈ ಥರ ಹಲವಾರು ಥರದಲ್ಲಿ ಸ್ನೇಹಿತರ ಥರ ಇದ್ದರೆ ಆ ಫ್ಯಾಮಿಲಿನೇ ಒಂಥರ ಚೆಂದ ಅಲ್ವಾ ಫ್ರೆಂಡ್ಸ್? ಹಾಂ, ಅದೇ ಥರ ನಾನು ನನ್ನ ಅಕ್ಕನ ಮಕ್ಕಳ ಜೊತೆ ಫ್ರೆಂಡ್ಸ್ ಥರನೇ ಇದ್ದೀನಿ. ನನ್ನ ಅಕ್ಕನಿಗೆ ಇಬ್ಬರು ಮಕ್ಕಳು, ಒಬ್ಬ ದಿಗಂತ್ ಅಂತ, ಇನ್ನೊಬ್ಳು ಧನ್ಯ ಅಂತ. ನಾನು ನಮ್ಮ ಧನ್ಯನ ಪುಟಾಣಿ ಅಂತಲೇ ಕರೆಯೋದು. ಅವಳು ನಾನು ಚಿಕ್ಕಿ ಮಗಳಾದ್ರೂ ಫ್ರೆಂಡ್ಸ್ ಥರನೇ ಆಟ ಆಡ್ಕೊಂಡು ಇರ್ತೀವಿ. ಮಕ್ಳ ಜೊತೆ ಸೇರಿದಾಗ ಮಕ್ಳ ಥರ ಇರೋದೇ ಚೆಂದ ಅಲ್ವಾ ಫ್ರೆಂಡ್ಸ್? ಹಾಂ, ಅವಳಿಗೆ ಯಾವಾಗಲೂ ಸ್ಟೇಜ್ ಫಿಯರ್ ಇರ್ತಾ ಇತ್ತು. ಅವಳನ್ನ ಚಿಕ್ಕದ್ರಲ್ಲಿ ಯಾರು ಮಾತಾಡ್ಸಿದ್ರು ಮಾತಾಡ್ತಾ ಇರಲಿಲ್ಲ. ಮಮ್ಮ ಮಮ್ಮ ಅಪ್ಪ ಅಂತಲೇ ಓಡಾಡ್ತಿದ್ಲು. ನಾವು ಅವಳಿಗೆ ಸ್ಟೇಜ್ ಫಿಯರ್ ಹೋಗಲಿ ಅಂತ ಡ್ಯಾನ್ಸ್ ಸ್ಕೂಲಿಗೆ ಸೇರಿಸಿದ್ವಿ. ಅವಳು ಡ್ಯಾನ್ಸ್ ಜೊತೆಗೆ ಎಲ್ಲ ಥರ ಆ್ಯಕ್ಟಿವಿಟೀಸ್ನು ಕಲಿತ್ಲು. ಪೇಂಟಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಅಥವಾ ಸ್ಕೂಲಲ್ಲಿ ಯಾವುದೇ ಥರ ಕಾಂಪಿಟೇಷನ್ ಇದ್ದರೂ, ಅಮ್ಮ ನಾನು ಹೋಗ್ತೀನಮ್ಮ, ನಾನು ಪಾರ್ಟಿಸಿಪೇಟ್ ಮಾಡಿಸ್ತೀನಮ್ಮ, ಪ್ಲೀಸ್ ನನ್ನ ಸೇರಿಸಿ ಅಮ್ಮ ಅಂತ ಶುರು ಮಾಡಿದ್ಲು. ಅವಳ ಒಂದು ಉತ್ಸಾಹ ನೋಡಿ ಅಕ್ಕನೂ ಸೇರ್ಸೋಕ್ಕೆ ಶುರು ಮಾಡಿದ್ಲು. ಇವಾಗ ಅವಳು ಒಳ್ಳೆ ಡ್ಯಾನ್ಸರ್ ಆಗಿದ್ದಾಳೆ. ನನ್ನ ಅನಿಸಿಕೆ ನಾನು ಏನನ್ಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ವ ಫ್ರೆಂಡ್ಸ್ ನನ್ನ ಅಕ್ಕನ ಮಗಳ ಡ್ಯಾನ್ಸ್ನ? ಅವಳು ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹ ನನ್ನ ಪುಟಾಣಿ ಮೇಲೆ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.